ಒಬ್ಬ ಮನುಷ್ಯನ ಪರ್ಸ್ನಾಲಿಟಿ ಅವನ ಫೀಲಿಂಗ್ಸ್ ಮತ್ತು ಕ್ಯಾರೆಕ್ಟರ್ ಪ್ಯಾಟರ್ನ್ಸ್ಗಳಿಂದ ಸೃಷ್ಟಿಯಾಗುತ್ತೆ. ನಿಮ್ಮ ಬ್ಯೂಟಿ ಬೇರೆಯವರ ಅಟೆನ್ಷನ್ ಕ್ಯಾಪ್ಚರ್ ಮಾಡಿದರೆ ನಿಮ್ಮ ಪರ್ಸ್ನಾಲಿಟಿ ಬೇರೆಯವರ ಮನಸ್ಸನ್ನು ಗೆಲ್ಲುತ್ತೆ. ಮತ್ತು ಅವೇ ಪರ್ಸ್ನಾಲಿಟಿ ಟೈಪ್ಸಲ್ಲಿ ಇಂಟ್ರೋವರ್ಟ್ ಮತ್ತು ಎಕ್ಸ್ಟ್ರೋವರ್ಟ್ ವ್ಯಕ್ತಿತ್ವ ಅಂತ ಬರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಣ ಈ ಎರಡೂ ಪರ್ಸ್ನಾಲಿಟಿಯಲ್ಲಿ ಏನೇನು ಡಿಫ್ರೆನ್ಸ್ ಇರುತ್ತೆ ಅಂತ, ಮತ್ತು ಯಾವ ಪರ್ಸ್ನಾಲಿಟಿ ನಮಗೆ ಬೆಸ್ಟ್ ಇರುತ್ತೆ ಅಂತ ಪೂರ್ತಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಮತ್ತು ಇಂಟ್ರೋವರ್ಟ್ ಎಕ್ಸ್ಟ್ರೋವರ್ಟ್ ಪರ್ಸ್ನಾಲಿಟಿಯ ಹೊರತಾಗಿಯೂ ಬೇರೆ ಟೈಪ್ ಪರ್ಸ್ನಾಲಿಟಿ ಇರುತ್ತಾ, ಮತ್ತು ನಾವು ಯಾವ ಟೈಪ್ ಪರ್ಸ್ನಾಲಿಟಿ ಡೆವಲಪ್ ಮಾಡಿಕೊಂಡ್ರೆ ನಮಗೆ ಲಾಭ ಇರುತ್ತೆ ಅಂತ ಪೂರ್ತಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಅದಕ್ಕೆ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ, ಯಾಕಂದರೆ ಈ ವಿಡಿಯೋ ನಿಮಗೋಸ್ಕರ ತುಂಬ ಇಂಪಾರ್ಟೆಂಟ್ ಆಗ್ಬೋದು. ಸೊ ವಿದೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನಮ್ಮ ಸುತ್ತಮುತ್ತ ಎಲ್ಲ ರೀತಿ ಜನ ಇರ್ತಾರೆ. ಕೆಲವರು ಸೈಲೆಂಟ್ ಆಗಿ ಒಬ್ಬರೇ ಇರೋದಕ್ಕೆ ಇಷ್ಟಪಡ್ತಾರೆ, ಇನ್ನು ಕೆಲವರು ಗ್ರೂಪಲ್ಲಿ ಎಲ್ಲರ ಜೊತೆ ಸೇರಿ ಎಂಜಾಯ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಸೊ ನೀವ್ಯಾರು? ಇಂಟ್ರೋವರ್ಟಾ, ಎಕ್ಸ್ಟ್ರೋವರ್ಟಾ ಅಥವಾ ಆಂಬಿವರ್ಟಾ? ಈ ಆಂಬಿವರ್ಟ್ ವ್ಯಕ್ತಿತ್ವ ಹೇಗಿರುತ್ತೆ ಅಂತ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈಗ ಫಸ್ಟ್ ನಾವು ಇಂಟ್ರೋವರ್ಟ್ಸ್ ಅಂದರೆ ಯಾರು ಅಂತ ನೋಡೋಣ. ಇಂಟ್ರೋವರ್ಟ್ಸ್ ಅಂದರೆ ಇವರು ಒಬ್ಬರೇ ಇರೋದಕ್ಕೆ ಇಷ್ಟಪಡ್ತಾರೆ. ಇವರು ಸೈಲೆಂಟ್ ಆಗಿ ತಮ್ಮದೇ ಆದ ಒಂದು ಕ್ರಿಯೇಟಿವಿಟಿಯಲ್ಲಿ ಮುಳುಗಿರ್ತಾರೆ. ಇವರಿಗೆ ಪಬ್ಲಿಕ್ ಪ್ಲೇಸಸ್ಗೆ ಹೋಗೋದಕ್ಕೆ ಇಷ್ಟ ಆಗಲ್ಲ, ಮತ್ತು ಎಲ್ಲರ ಜೊತೆ ಗ್ರೂಪ್ಸ್ ಅಲ್ಲಿ ಇದ್ದಾಗ ಇವರಿಗೆ ಅದು ಕಂಫರ್ಟೇಬಲ್ ಫೀಲ್ ಆಗಲ್ಲ. ಆದರೆ ಇವರು ಕ್ರಿಯೇಟಿವ್ ಆಗಿರ್ತಾರೆ ಮತ್ತು ತುಂಬಾ ಡೀಪ್ ಥಿಂಕಿಂಗ್ ಮಾಡ್ತಿರ್ತಾರೆ. ಇವರು ಇಂಟ್ರೋವರ್ಟ್ಸೇ ಆಗಿರ್ಬೋದು, ಆದರೆ ಅವರ ಬ್ರೈನ್ ಆಲ್ವೇಸ್ ತುಂಬ ಕ್ರಿಯೇಟಿವ್ ಆಗಿರುತ್ತೆ. ಸೊ ಓವರ್ ಆಲ್ ಆಗಿ ಇಂಟ್ರೋವರ್ಟ್ಸ್ ಕ್ವಾಲಿಟೀಸ್ ಏನೇನು ಇರ್ತಾವೆ ಅಂದರೆ, ಇವರಿಗೆ ಎಲ್ಲರ ಜೊತೆ ಸೇರಿ ಗ್ರೂಪ್ಸಲ್ಲಿ ಎಂಜಾಯ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಅವರಿಗೆ ಅದು ಟೈಮ್ ವೇಸ್ಟ್ ಅಂತ ಅನಿಸುತ್ತೆ. ಮತ್ತು ಇವರು ತುಂಬ ಡೀಪ್ ಥಿಂಕಿಂಗ್ ಮಾಡ್ತಿರ್ತಾರೆ, ಅಂದರೆ ಯಾವಾಗಲೂ ಹೆಚ್ಚು ಯೋಚನೆ ಮಾಡ್ತಿರ್ತಾರೆ ಮತ್ತು ಯಾವಾಗಲೂ ಸ್ಪಷ್ಟತೆಯಿಂದ ಇರುವುದಕ್ಕೆ ಆಸೆ ಪಡ್ತಿರ್ತಾರೆ. ಒಟ್ಟರಲ್ಲಿ ಇವರು ಒಬ್ಬರೇ ಇರೋದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಿರ್ತಾರೆ. ಓದುವುದು, ಬರೆಯುವುದು ಮತ್ತು ಮ್ಯೂಸಿಕ್ ಎಂಜಾಯ್ ಮಾಡುವುದು ಇವರಿಗೆ ಇಷ್ಟ, ಆದರೆ ಅದು ಒಬ್ಬರೇ ಅಥವಾ ಅವರ ಆಪ್ತ ಸ್ನೇಹಿತರ ಜೊತೆ ಮಾತ್ರ. ಮತ್ತು ಇವ್ರಿಗೆ ತುಂಬ ಕಡಿಮೆ ಫ್ರೆಂಡ್ಸ್ ಇರ್ತಾರೆ, ಆದರೆ ಎಷ್ಟು ಫ್ರೆಂಡ್ಸ್ ಇರ್ತಾರಲ್ಲ ಅವರು ಪ್ಯೂರ್ ಗೋಲ್ಡ್ ಇರ್ತಾರೆ. ಇವರಿಗೆ ಫೇಕ್ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದಾಗಲಿ ಅಥವಾ ಫೇಕ್ ಆ್ಯಕ್ಟಿಂಗ್ ಮಾಡೋದಾಗಲಿ ಬರಲ್ಲ. ಇವರು ನಿಜವಾದ ಮತ್ತು ಆಳವಾದ ಸಂಬಂಧಗಳಿಗೆ ಮಾತ್ರ ಪ್ರಾಮುಖ್ಯತೆ ಕೊಡ್ತಾರೆ, ಯಾಕಂದರೆ ಇವರಿಗೆ ಎಲ್ಲ ಜನರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಕ್ಕೆ ಇಷ್ಟನೇ ಇರಲ್ಲ. ಮತ್ತು ಒಮ್ಮೆ ಇವ್ರು ಯಾರನ್ನಾದರೂ ಫ್ರೆಂಡ್ಶಿಪ್ ಮಾಡಿಕೊಂಡ್ರೆ ಅವರ ಕೈ ಕೊನೆವರೆಗೂ ಬಿಡಲ್ಲ. ಮತ್ತು ನಿಮಗೆ ಆಚೆ ಹೋಗೋದಕ್ಕೆ ಇಷ್ಟ ಆಗ್ತಿರಲಿಲ್ಲ ಅಂದರೆ, ಮತ್ತು ಮನೆಯಲ್ಲೇ ಕುಳಿತು ಪುಸ್ತಕ ಓದುವುದು, ಮ್ಯೂಸಿಕ್ ಎಂಜಾಯ್ ಮಾಡೋದು ಅಥವಾ ನಿಮ್ಮ ಸ್ಕಿಲ್ಸ್ಗಳ ಮೇಲೆ ಕೆಲಸ ಮಾಡೋದಕ್ಕೆ ನಿಮಗೆ ಇಷ್ಟ ಆಗ್ತಿದ್ರೆ ನೀವು ಇಂಟ್ರೋವರ್ಟ್. ಇನ್ನು ಎಕ್ಸ್ಟ್ರೋವರ್ಟ್ಸ್ ಅಂದರೆ ಯಾರು? ಇವರು ಹೆಚ್ಚು ಮಾತಾಡ್ತಿರ್ತಾರೆ ಮತ್ತು ಜನರ ಜೊತೆ ಸೇರಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇವ್ರಿಗೆ ತುಂಬ ಇಷ್ಟ ಇರುತ್ತೆ. ಸೋಷಿಯಲಿ ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ಇವರಿಗೆ ಹೊಸ ಜನರನ್ನು ಭೇಟಿ ಆಗೋದು ಮತ್ತು ಅವರ ಪರಿಚಯ ಮಾಡ್ಕೊಳ್ಳೋದಂದರೆ ಇವರಿಗೆ ತುಂಬ ಇಷ್ಟ ಇರುತ್ತೆ. ಮತ್ತು ಯಾರಾದರೂ ಸ್ವಲ್ಪ ಇವ್ರ ಜೊತೆ ಚೆನ್ನಾಗಿ ಮಾತಾಡಿದರೆ ಸಾಕು, ಅವ್ರ ಜೊತೆ ಇವರು ಫ್ರೆಂಡ್ಶಿಪ್ ಮಾಡ್ಕೋತಾರೆ. ಎಕ್ಸ್ಟ್ರೋವರ್ಟ್ಸ್ಗಳ ಕ್ವಾಲಿಟೀಸ್ ಏನೇನು ಇರ್ತಾವಂದರೆ, ಎಲ್ಲರ ಜೊತೆ ಇವರು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಮತ್ತು ಎಲ್ಲರ ಜೊತೆ ಪರಿಚಯ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಮತ್ತು ತಮ್ಮ ಭಾವನೆಗಳನ್ನು ಮುಕ್ತವಾಗಿ ಎಲ್ಲರ ಮುಂದೆ ವ್ಯಕ್ತಪಡಿಸ್ತಾರೆ. ಮತ್ತು ನಿಮಗೆ ಪಬ್ಲಿಕ್ ಪ್ಲೇಸಸ್ಗೆ ಹೋಗೋದಕ್ಕೆ ಇಷ್ಟ ಆಗ್ತಿದ್ರೆ ಮತ್ತು ಫಂಕ್ಷನ್ಸ್ ಅಟೆಂಡ್ ಆಗೋದಕ್ಕೆ ಇಷ್ಟ ಆಗ್ತಿದ್ರೆ ಮತ್ತು ಆದಷ್ಟು ಹೆಚ್ಚು ಜನರನ್ನು ಮೀಟ್ ಆಗಿ ಅವರ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಇಷ್ಟ ಆಗ್ತಿದ್ರೆ ನೀವು ಒಬ್ಬ ಎಕ್ಸ್ಟ್ರೋವರ್ಟ್. ಇನ್ನು ಮೂರನೇ ಟೈಪ್ ಪರ್ಸ್ನಾಲಿಟಿ ಯಾವುದು ಅಂದರೆ ಆಂಬಿವರ್ಟ್. ಎಕ್ಸ್ಟ್ರೋವರ್ಟ್ ಮತ್ತು ಇಂಟ್ರೋವರ್ಟ್ ಗುಣಗಳ ಮಿಶ್ರಣವೇ ಆಂಬಿವರ್ಟ್. ಖಂಡಿತವಾಗಿಯೂ ಎಲ್ಲ ಜನರು ಇಂಟ್ರೋವರ್ಟ್ ಅಥವಾ ಎಕ್ಸ್ಟ್ರೋವರ್ಟ್ ಇರಲ್ಲ. ಕೆಲವರಲ್ಲಿ ಈ ಎರಡೂ ಗುಣಗಳ ಮಿಶ್ರಣ ಇರುತ್ತೆ, ಅವರೇ ಆಂಬಿವರ್ಟ್ಸ್. ಆಂಬಿವರ್ಟ್ ವ್ಯಕ್ತಿಗಳ ಕ್ವಾಲಿಟೀಸ್ ಏನೇನು ಇರ್ತಾವಂದ್ರೆ, ಕೆಲವೊಮ್ಮೆ ಇವರಿಗೆ ಗುಂಪಲ್ಲಿ ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೂ ಇಷ್ಟ ಆಗುತ್ತೆ ಮತ್ತು ಕೆಲವೊಮ್ಮೆ ಸುಮ್ಮನೆ ಒಬ್ಬಂಟಿಯಾಗಿರ್ಬೇಕು ಅಂತಾನೂ ಇಷ್ಟ ಆಗುತ್ತೆ. ಪರಿಸ್ಥಿತಿಗೆ ಅನುಗುಣವಾಗಿ ಇವರು ಹೊಂದ್ಕೊಂಡಿರ್ತಾರೆ. ಆಂಬಿವರ್ಟ್ಸ್ ಇದ್ದವರ ವ್ಯಕ್ತಿತ್ವ ಹೇಗಿರುತ್ತಂದ್ರೆ, ಎದುರುಗಡೆ ವ್ಯಕ್ತಿ ಎಕ್ಸ್ಟ್ರೋವರ್ಟ್ ಇದ್ದರೆ ಅವ್ರ ಜೊತೆ ಇವರು ಎಕ್ಸ್ಟ್ರೋವರ್ಟ್ ಆಗೇ ಇರ್ತಾರೆ, ಮತ್ತು ಎದುರುಗಡೆ ವ್ಯಕ್ತಿ ಇಂಟ್ರೋವರ್ಟ್ ಆಗಿದ್ದರೆ ಇವರು ಅವನ ಜೊತೆ ಇಂಟ್ರೋವರ್ಟ್ ಆಗೇ ಇರ್ತಾರೆ. ಸೊ ಒಟ್ಟರಲ್ಲಿ ಇವರು ಸಿಚುವೇಶನ್ಗೆ ತಕ್ಕಂತೆ ಇರ್ತಾರೆ. ಮತ್ತು ನಿಮಗೆ ಆಚೆ ಹೋಗೋದಕ್ಕೂ ಇಷ್ಟ ಆಗ್ತಿದ್ರೆ ಮತ್ತು ಒಬ್ಬಂಟಿಯಾಗಿರೋದಕ್ಕೂ ಇಷ್ಟ ಆಗ್ತಿದ್ರೆ ನೀವು ಆಂಬಿವರ್ಟ್. ಇನ್ನು ಕೆಲವ್ರು ಕೇಳ್ತಾರೆ, ಇಂಟ್ರೋವರ್ಟ್ ಬೆಸ್ಟಾ, ಎಕ್ಸ್ಟ್ರೋವರ್ಟ್ ಬೆಸ್ಟಾ ಅಥವಾ ಆಂಬಿವರ್ಟ್ ಬೆಸ್ಟಾ ಅಂತ. ನಿಜವಾದ ಉತ್ತರ ಏನು ಗೊತ್ತಾ? ಯಾವುದು ಬೆಸ್ಟು ಅಥವಾ ಯಾವುದು ವರ್ಸ್ಟು ಅಂತ ಇರಲ್ಲ. ಇಂಟ್ರೋವರ್ಟ್ ಆಗಿರುವುದು ತಪ್ಪಲ್ಲ, ಯಾಕಂದರೆ ನೀವು ಇಂಟ್ರೋವರ್ಟ್ ಇದ್ದರೆ ನೀವು ಡೀಪ್ ಥಿಂಕಿಂಗ್ ಮಾಡ್ತಿರ್ತೀರ ಮತ್ತು ಅದರಿಂದ ನಿಮಗೆ ಒಂದು ಪ್ಲಸ್ ಪಾಯಿಂಟ್ ಇರುತ್ತೆ. ನೀವು ಎಕ್ಸ್ಟ್ರೋವರ್ಟ್ ಆಗಿದ್ದರೆ ಅದು ತಪ್ಪಲ್ಲ, ಬಿಕಾಸ್ ನೀವು ಎಕ್ಸ್ಟ್ರೋವರ್ಟ್ ಆಗಿದ್ದರೆ ನೀವು ಜಾಸ್ತಿ ಜನರನ್ನ ಮೀಟ್ ಆಗ್ತಿರ್ತೀರ, ಅದರಿಂದ ನಿಮ್ಮ ನೆಟ್ವರ್ಕ್ ಬೆಳೀತಿರುತ್ತೆ. ಸೊ ಅದು ಕೂಡ ವರ್ಸ್ಟ್ ಅಲ್ಲ. ಆಂಬಿವರ್ಟ್ ಆಗಿರುವುದು ತಪ್ಪಲ್ಲ, ಯಾಕಂದರೆ ನೀವು ಆಂಬಿವರ್ಟ್ ಇದ್ದರೆ ನೀವು ಸಿಚುವೇಶನ್ಗೆ ತಕ್ಕಂತೆ ಇರ್ತೀರ, ಸೊ ಅದರಿಂದ ನಿಮ್ಮ ಎನರ್ಜಿ ಸೇವ್ ಆಗುತ್ತೆ. ನೋಡಿ, ನಾವು ಮನುಷ್ಯರು ಯಾವುದೇ ವಸ್ತು ಥರ ಇರಲ್ಲ, ನಾವು ಹೇಗಿದ್ದೀವಿ ಹಾಗೆ ಇರಬೇಕು. ನಮ್ಮ ಬ್ರೈನ್
ಪ್ರತಿ ಸಮಯ ಚೇಂಜ್ ಆಗ್ತಿರುತ್ತೆ ಮತ್ತು ನಮ್ಮ ಬಿಲೀಫ್ಸ್, ಎಕ್ಸ್ಪೀರಿಯನ್ಸಸ್, ಚಾಯ್ಸಸ್, ಸಿಚುವೇಶನ್ಸ್ ನಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡ್ತಿರುತ್ತೆ ಮತ್ತು ನಾವು ಪ್ರತಿ ಕ್ಷಣ ಬದಲಾವಣೆಯನ್ನು ಅನುಭವಿಸ್ತಾನೇ ಇರ್ತೀವಿ. ನಾವು ಮನುಷ್ಯರು ಯಾವಾಗಲೂ ಒಂದೇ ಥರ ಇರೋಕ್ಕೆ ಸಾಧ್ಯನೇ ಇಲ್ಲ. ಬದಲಾವಣೆಯೇ ಸೃಷ್ಟಿಯ ನಿಯಮ. ಸೊ ನೀವು ಇಂಟ್ರೋವರ್ಟ್ ಇದ್ದೀರಾ ಅಥವಾ ಎಕ್ಸ್ಟ್ರೋವರ್ಟ್ ಇದ್ದೀರಾ ಅನ್ನೋದನ್ನು ನಿಮ್ಮ ತಲೆಯಿಂದ ತೆಗೆದುಹಾಕಿ. ಬದಲಿಗೆ ನಿಮ್ಮ ಪರ್ಪಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಯಾಕಂದರೆ ನಿಮ್ಮ ಪರ್ಪಸ್ ಪೂರ್ತಿ ಆದರೆ ನೀವು ಒಂದು ಫುಲ್ಫಿಲ್ಡ್ ಜೀವನ ಬದುಕಬಹುದು. ನೀವು ಇವತ್ತೇನಾಗಿದ್ದೀರಾ ಅದು ನಿಮ್ಮ ಹಿಂದಿನ ಜೀವನದ ಅನುಭವದಿಂದ ಆಗಿದ್ದೀರಾ. ಸೊ ಇನ್ನು ಮುಂದೆ ನಿಮ್ಮ ಚಾಯ್ಸಸ್ ಚೇಂಜ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಜೀವನನೂ ಚೇಂಜ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಯಾವ ಚಾಯ್ಸ್ ಮಾಡ್ತೀವಿ ಅದೇ ಥರ ನಮ್ಮ ಬ್ರೈನ್ ವೈರಿಂಗ್ ಆಗುತ್ತೆ ಮತ್ತು ಅದೇ ಥರ ನಿಮ್ಮ ರೂಢಿಗಳು ಬೆಳ್ಕೋತಾವೆ ಮತ್ತು ನಿಮ್ಮ ಜೀವನ ಕಂಪ್ಲೀಟ್ಲಿ ನಿಮ್ಮ ಚಾಯ್ಸಸ್ಗಳಿಂದ ನಿರ್ಮಾಣ ಆಗುತ್ತೆ. ಇದನ್ನು ನಾ ಹೇಳ್ತಾ ಇಲ್ಲ, ಇದು ಸೈನ್ಸ್ ಹೇಳುತ್ತೆ. ಸೊ ಫ್ರೆಂಡ್ಸ್, ಈ ಸೊಸೈಟಿಯ ಲೇಬಲ್ಸ್ಗಳ ಹಿಂದೆ ಹೋಗಬೇಡಿ. ಯಾಕಂದರೆ ನಿಮ್ಮನ್ನು ಡಿಫೈನ್ ಮಾಡುವವರು ಸ್ವತಃ ನೀವೇ ಆಗಿರಬೇಕು, ಬದಲಿಗೆ ಸೊಸೈಟಿ ಅಲ್ಲ. ಹಾಗಿದ್ರೆ ಫ್ರೆಂಡ್ಸ್, ಈ ಒಂದು ವಿಡಿಯೋದಿಂದ ನಿಮಗೆ ಖಂಡಿತ ಸಹಾಯ ಆಗತ್ತೆ ಅಂತ ಅನ್ಕೋತೀನಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕೆಳಗಡೆ ಕಮೆಂಟ್ ಮಾಡಿ ಖಂಡಿತ ಬರೋದು ಹೇಳಿ. ಅದನ್ನು ನಾನು ಕೂಡ ಓದ್ತೀನಿ ಮತ್ತು ಬೇರೆಯವರು ಕೂಡ ಓದ್ತಾರೆ. ಮತ್ತು ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಫೈನಲಿ, ಥ್ಯಾಂಕ್ ಯು ಫಾರ್ ವಾಚಿಂಗ್.